ಹಾಯ್ ಹಲೋ ನಮಸ್ತೆ ಎಲ್ರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ದೀಕ್ಷಿತಾ ಪಾಲಾಕ್ಷ್. ಒನ್ ಮೋರ್ ಲಾಂಗ್ ವಿಡಿಯೋ ಯಾವುದ್ರದ್ದು ಅಂತ ಮುಂದೆ ಹೇಳ್ತೀನಿ. ಬಟ್ ಅದಕ್ಕೂ ಫಸ್ಟ್ ಎಲ್ಲರಿಗೂ ಬಸವ ಜಯಂತಿಯ ಮತ್ತು ಅಕ್ಷಯ ತೃತೀಯ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಲ್ಲ ನನ್ನ ಸಬ್ಸ್ಕ್ರೈಬರ್ಸ್ಗೂ ಕೂಡ ಆ್ಯಂಡ್ ನನ್ನ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ. ಇನ್ನು ಈ ವ್ಲಾಗ್ ಬಂದ್ಬಿಟ್ಟು ನಮ್ಮೂರಲ್ಲಿ ಬಸವ ಜಯಂತಿ ಹಬ್ಬದ ದಿನವೇ ಮರಳು ಬಸವೇಶ್ವರ ಅನ್ನೋ ದೇವಸ್ಥಾನ ಇದೆ, ನಮ್ಮೂರಲ್ಲಿ ದೇವರಿದೆ. ಸೊ ಅದಕ್ಕೆ ತೇರು ಮಾಡ್ತಾರೆ. ಸೊ ಅದರದ್ದು ವ್ಲಾಗ್. ಈ ಜಾತ್ರೆ ಬರೋಬ್ಬರಿ 1 ವಾರ ನಡೆಯುತ್ತೆ. ಮತ್ತು ಬೇರೆ ಬೇರೆ ಊರುಗಳಿಂದ ದನಗಳನ್ನ ತಗೊಬಂದು ಕಟ್ತಾರೆ. ತುಂಬ ಚೆನ್ನಾಗಿರುತ್ತೆ ಬಸವಗಳನ್ನ ತೊಡೋಕ್ಕೆ. ಇತ್ತೀಚೆಗೆ ಕಮ್ಮಿ ಆಗಿತ್ತು. ನಾನೊಂದು 3rd 4th ಇದ್ದಾಗೆಲ್ಲ ತುಂಬ ದನಗಳನ್ನ ನಮ್ಮ ಮನೆ ಮುಂದೆ ಅಷ್ಟು ದೂರದಲ್ಲಿದ್ರೂ ತಂದು ಕಟ್ಟಿರೋರು, ಅಷ್ಟು ಫುಲ್ಲು ತುಂಬಿರೋದು. ಬಟ್ ಇತ್ತೀಚೆಗೆ ಬರ್ತಾ ಬರ್ತಾ ದನಗಳೇ ಕಮ್ಮಿ ಆಗೋಗ್ಬಿಟ್ಟಿದೆ. ಯಾರೂ ಅಷ್ಟೊಂಥರ ಇಂಟ್ರೆಸ್ಟ್ ಕೊಡೋಲ್ಲ. ಸೊ ಇನ್ನು ಈ ಮರಳು ಬಸವೇಶ್ವರ ಸ್ವಾಮೀಜಿ ಜಾತ್ರೆ ಈ ವರ್ಷದ್ದು 101ನೇ ವರ್ಷದ ಜಾತ್ರೆ. ಇನ್ನು ಅಲ್ಲಿಗೆ ಹೋದ ತಕ್ಷಣ ನೋಡಿ ನಮ್ಮ ಗುಂಡನ್ನ ನೋವು ಯಾರ ಹತ್ರನೂ ತೋಡ್ಕೊಳಕ್ಕಾಗಲ್ಲ ಕಣಪ್ಪ ದೇವ. ನಮ್ಮಪ್ಪನ ಹೊಟ್ಟೆ ಒಂದು ಸಾಕು ಅವನಿಗೆ ಆಟ ಆಡೋಕ್ಕೆ. ಅಪ್ಪ ಹೋದ ತಕ್ಷಣ ಅಪ್ಪನ ಹೊಟ್ಟೆ ಹೊರ್ಕೊಂಡು ನಿಂತ್ಕೊಂಡಿದ್ದ. ಇನ್ನು ಅಷ್ಟೊತ್ತಿಗೆ ಈ ಕಡೆಯಿಂದ ನಮ್ಮಣ್ಣ ಯೂಟ್ಯೂಬ್ ನಂದೊಂದು ವೀಡಿಯೋ ಮಾಡೋಕೆ ಬಾಯಿಲಿ ಅಂತೇಳಿ ರೇಗಿಸ್ಕ ಕರೆದು ವೀಡಿಯೋ ಮಾಡಿಸ್ಕೊಂಡಿದ್ದಾನೆ. ಕತ್ಲು ಕಣೋ, ಮುಖ ಕಾಣಲ್ಲ, ಬ್ಲ್ಯಾಕ್ ಬರ್ತಿದೆ ಬಿಸಿಲಿಗೆ ಅಂತಂದ್ರೂ ಕೇಳ್ತಿಲ್ಲ. ಮಾಡು ಅಂತೇಳಿ ಮಾಡಿಸ್ಕೊಂಡಿದ್ದಾನೆ. ಅಣ್ಣ ಹಾಕಿದ್ದೀನಿ ವ್ಲಾಗಲ್ಲಿ ನೋಡಿ, ಒಂದು ಲೈಕ್ ಮಾಡು. ಆ್ಯಂಡ್ ಸುಮಾರು 5 ಬಸವಗೆ ನಗರಿ ಹಾಕಿದ್ರು. ನಾನು ಔಷಧಿಗೆ ಮೆರವಣಿಗೆ ಕೂಡ ಸ್ಟಾರ್ಟ್ ಆಗಿತ್ತು. ಸ್ವಾಮಿಗಳು ಕೂಡ ಬಂದಿದ್ದರು ಒಬ್ಬರು. ಸೊ ಅವ್ರ ಮುಂದಾಳತ್ವದಲ್ಲೇ ಜಾತ್ರೆ ಕೂಡ ನಡೆಯೋದು. ಜಾತ್ರೆಗೆ ತುಂಬ ಜನ ಸೇರಿದರು. ನನಗೆ ಓಡಾಡೋಕೆ ಒಬ್ಬಳು ಪಾರ್ಟ್ನರ್, ನನ್ನ ಕಸಿನ್ ಸಿಕ್ಕಿದ್ಲು. ಸೊ ನಾನು ಅವ್ರ ಜೊತೆ ಓಡಾಡ್ಕೊಂಡು ಫುಲ್ಲು ಮುಳುಗೋದೆ ಜಾತ್ರೆಯಲ್ಲಿ. ಇನ್ನು ಅಲ್ಲಿಗೆ ಸ್ಟಾರ್ಟ್ ಆಯಿತು ನಂದಿ ಧ್ವಜ, ಲಿಂಗದ ಬೀರ್ಕುಂಟ, ಮೆರವಣಿಗೆ ಎಲ್ಲ ಫುಲ್ಲು ನೋಡ್ಕೊಂಡು ಬನ್ನಿ. ಇನ್ನು ಈ ದೇವಸ್ಥಾನದ ಇತಿಹಾಸ ನೋಡೋಕ್ಕೆ ಅಂತ ಹೋದರೆ, ಇಲ್ಲಿ ಆಗ ಸುಮಾರು 400 ವರ್ಷ ಸಮಥಿಂಗ್, ನನಗೆ ಇಯರ್ ಕರೆಕ್ಟಾಗಿ ಗೊತ್ತಿಲ್ಲ, 3 ಜನ ಋಷಿ ಮುನಿಗಳು 3 ಅಡಿ ಮರಳಾಕಿ 101 ಗಡಿಗೆ ನೀರು ಹಾಕಿ ಒಂದು ಆಕಾರ ತಂದರು. ಅದೇ ನಮ್ಮ ಊರಿನಲ್ಲಿ ನೆಲೆಸಿರುವ ಶ್ರೀ ಮರಳು ಬಸವೇಶ್ವರ ಸ್ವಾಮಿ. ಅದು ಇವಾಗಲೂ ಕೂಡ ಬೆಳೀತಾ ಇದೆ. ಮತ್ತು ಅದ್ರ ಬೆನ್ಮೇಲೆ ಉಜ್ಜಿದ್ರೆ ಮರಳು ಬರುತ್ತೆ ಅಂತ ಕೂಡ ಹೇಳ್ತಾರೆ. ಇನ್ನು ಅಷ್ಟೊತ್ತಿಗೆ ನನಗೆ ಸದ್ಯಕ್ಕೆ ಗೊತ್ತಿರೋ ಇತಿಹಾಸ ಇಷ್ಟು. ಇನ್ನೂ ಬೇಕು ಅಂದರೆ ನಾನು ಯಾರಿಗಾದ್ರೂ ಹಿಸ್ಟ್ರಿ ಕೇಳೋ ಇಂಟ್ರೆಸ್ಟ್ ಇದ್ದರೆ ಕಮೆಂಟ್ ಹಾಕಿ, ನಾನು ಹಿಸ್ಟ್ರಿನ ಎಲ್ಲಾದರೂ ಕಲೆಕ್ಟ್ ಮಾಡ್ಕೊತೀನಿ, ನಿಮಗೆ ಹೇಳ್ತೀನಿ. ಆ್ಯಂಡ್ ರೀಸೆಂಟಾಗಿ ನಮ್ಮೂರಲ್ಲಿ ಬುಕ್ಕು ಕೂಡ ಬಿಡುಗಡೆ ಆಗಿದೆ, ಅದರಲ್ಲೂ ಕೂಡ ಇದೆ. ನಾನು ನಮ್ಮ ಬ್ಲಾಗಲ್ಲಿ ಆಲ್ರೆಡಿ ಒಂದು ಸರಿ ಅಪ್ಲೋಡ್ ಮಾಡಿದೆ. ಇನ್ನು ದೇವರು ಒಂದು ರೌಂಡ್ ಮೆರವಣಿಗೆ ಬಂದು ತೇರ ಹತ್ರ ಹೋಗ್ತಾಯಿತ್ತು. ಅಲ್ಲಿ ಹೋಮ ಕೂಡ ನಡೀತಾಯಿತ್ತು. ನಮ್ಮ ಗುಂಡ ಚಿಕ್ಕವನಾದ್ರೂ ಶಿಸ್ತಾಗಿ ಹೋಗ್ತಿದ್ದ, ಯಾರಿಗೊಬ್ರಿಗೂ ಏನು ತೊಂದರೆ ಮಾಡ್ದಲೆ. ಅಪ್ಪ ಇಟ್ಕೊಂಡಿದ್ರು ಅವನಂತೂ ಈಗ ನೋಡ್ಕೊಂಡು ಕುದ್ಕೊಂಡ್ರು ನಮಗೇನು ಬೋರೇ ಅನಿಸಲ್ಲ, ಅಷ್ಟು ಕ್ಯೂಟ್ ನಮ್ಮ ಗುಂಡ. ಫಸ್ಟ್ ನಾವು ಅವನಿಗೆ ದೃಷ್ಟಿ ತೆಗಿಬೇಕು ಕಣಪ್ಪ. ಎಷ್ಟೆಷ್ಟು ಜನ ಕಣ್ಣು ಹಾಕ್ಬಿಟ್ಟಿದ್ದಾರೋ ನಮ್ಮ ಬಂಗಾರಿ ಮೇಲೆ. ಎಕ್ಸ್ಪೆಕ್ಟ್ ಕೂಡ ಮಾಡಿದ್ರೆ ತುಂಬ ಜನ ಸೇರಿದ್ರು. ತೆರಿಗೆ ಬಿಸಿ ಅಂತ ಮಾಡೋಕ್ಕಾಗಲ್ಲ. ಅವನ್ನ ಸ್ವಲ್ಪ ಕಾಲು ಹಿಡ್ಕೊಂಡು ಕುತ್ಕೊಂಡ್ರೆ ಅವ್ನು ನನಗೆ ಕಾಲು ಎಳ್ಬಿಟ್ಟ ಬಾಳೆಹಣ್ಣು ಕೈ. ಇನ್ನು ನಾನು ಎಷ್ಟು ಜನ ಸೇರ್ತಾರೆ ಅಂತ ಕೊಂಡೇಸಿ ಅಂತ. ಅದಕ್ಕೆ ಫಸ್ಟ್ ನಿಮ್ದಾಗಲಿ ಸರ್, ಆಮೇಲೆ ನಾವು ನೋಡ್ಕೊಳ್ಳೋಣ, ನಮಗಿನ್ನೂ ಟೈಮ್ ಇದೆ ಅಂತೇಳಿ ನಾನು ಅವನಿಗೆ ಒಂದು ಟಾಂಗ್ ಕೊಟ್ಟು ಇನ್ನು ದೇವ್ರನ್ನ ತೇರಿಗೆ ಕೂರಿಸ್ತಾಯಿದ್ರು. ಅದನ್ನು ನೋಡೋ ಅಷ್ಟೊತ್ತಿಗೆ ದೇವ್ರನ್ನ ಕೂರಿಸೋದೇ ತಡ ನಮ್ಮ ಜನಗಳು ಆಲ್ರೆಡಿ ತೇರಿಗೆ ಬಾಳೆಹಣ್ಣು ಹೊಡೆಯೋಕ್ಕೆ ಸ್ಟಾರ್ಟ್ ಮಾಡಿದರು. ತೇರು ಎಳೀತಾನೆ ಇರಲಿಲ್ಲ. ಇನ್ನೂ ಕೂರಿಸಿ ಅದೆಲ್ಲ ಕಟ್ಟಬೇಕಲ್ಲ ಸ್ಟಿಫಾಗಿ. ಕಟ್ಟೋಕ್ಕೂ ಮುಂಚೆನೇ ಎಲ್ಲ ಆಲ್ರೆಡಿ ಸ್ಟಾರ್ಟ್ ಮಾಡಿಬಿಟ್ಟಿದ್ರು ಬಾಳೆಹಣ್ಣು ಎಸೆಯೋಕ್ಕೆ. ಹೇಳಕ್ಕೆ ಹೋದರೆ ಮಾತುಗಳೇ ಸಾಲದು. ಏನು ಮಾಡೋಣ ನೋಡಿ, ಇನ್ನೂ ತೇರು ಎಳಿಯೋಕ್ಕೆ ಸ್ಟಾರ್ಟ್ ಮಾಡಿಲ್ಲ. ಇಲ್ಲ ಸ್ಟಾರ್ಟ್ ಆಗಿದೆ. ಅದಕ್ಕೂ ಮುಂಚೆ ಹಾಕಿದ್ರು, ಬಟ್ ನಾನು ಅದನ್ನು ವೀಡಿಯೋ ಮಾಡ್ಕೊಂಡಿಲ್ಲ ಅನಿಸುತ್ತೆ ಮೇ ಬಿ. ಇನ್ನು ನಾವು ತೇರು ಮುಂದೆ ಬಂದಂಗೆ ನಾನು ಬಾಳೆಹಣ್ಣು ಎಸೆಯೋದು ವೀಡಿಯೋ ಮಾಡೋ ಅಂತ ನನ್ನ ಕಸಿನ್ ಕೈಲಿ ಫೋನ್ ಕೊಟ್ಟರೆ, ನಾನು ಎಷ್ಟಾದ್ಮೇಲೆ ವೀಡಿಯೋ ಮಾಡಿದ್ದಾಳೆ ತಾಯಿ ಅಂತ ಅವ್ರ ಕೈಲಿ ವೀಡಿಯೋ ಮಾಡೋಕ್ಕೆ ಕೊಟ್ಬಿಟ್ಟೆ ಅನ್ನಿಸ್ಬಿಡ್ತು. ಹೋಗಲಿ ಬಿಡಿ, ನೆಕ್ಸ್ಟ್ ಟೈಮ್ ಯಾವಾಗಲಾದ್ರೂ ನೋಡೋಣ. ನನಗೆ ಸೀಟು ನಡೀತಿದೆ, 2 days ಹಾಲಿಡೇ ಇತ್ತು ಅಂಥೇಳಿ ಅಪ್ಪ ಕರೆಸ್ಕೊಂಡ್ರು ಬಾ ಅಂಥೇಳಿ. ನಾಳೆ ಇನ್ನೊಂದು ಫಂಕ್ಷನ್ ಕೂಡ ಇದೆ, ಅದರದ್ದು ಲಾಂಗ್ ವೀಡಿಯೋ ಅಪ್ಲೋಡ್ ಮಾಡ್ತೀನಿ.
ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಬೆಲ್ ಐಕನ್ನ ಕ್ಲಿಕ್ ಮಾಡೋದು ಮಾತ್ರ ಮರಿಬೇಡಿ. ಇನ್ನು ಈಗ ಒಂದು ಈವ್ನಿಂಗ್ 6:37 ಮೇಲೆ ತೇರನ್ನ ಮತ್ತೆ ರಿಟರ್ನ್ ಎಳಿತಾರೆ. ಸೊ ತೇರು ಎಳೆದಾದ್ಮೇಲೆ ಎಲ್ಲ ಬಸವನ್ನು ಕರ್ಕೊಂಡು ಹೋಗ್ಬೇಕಲ್ವ, ಸೊ ಅದಕ್ಕೆ ಕರ್ಕೊಂಡು ಹೋಗ್ತಾಯಿದ್ರು. ಆ ಗ್ಯಾಪಲ್ಲೂ ನಮ್ಮ ಗುಂಡದೊಂದು ವೀಡಿಯೋ ಮಾಡ್ಕೊಂಡಿದ್ದೀನಿ ನಾವು ಎಲ್ಲ ಕಡೆ ಫುಲ್ ನಮ್ಮ ಗುಂಡ ಮಿಂಚಿಂಗ್. ಇನ್ನು ಅವನಿಗೆ ನಗರಿ ಎಲ್ಲ ತೆಗೆದ್ಬಿಟ್ಟು ಬೆನ್ನ ಸ್ವಲ್ಪ ತಣ್ಣಗಾಗಲಿ ಅಂತ ಬಿಟ್ಟು ಮುಸ್ರೆ ಕುಡಿಸಿ ನಾನು ಅಪ್ಪ ಹೊರಟ್ವಿ ಮನೆ ಕಡೆ. ಇವತ್ತಿಗೆ ನನ್ನ ವ್ಲಾಗ್ನ ಕಂಪ್ಲೀಟ್ ಮಾಡ್ತಾಯಿದ್ದೀನಿ. ನಾಳೆ ಕೂಡ ಇನ್ನೊಂದು ವ್ಲಾಗ್, ನಾಳೆಲ್ಲ ನಾಡ್ದ್ರಲ್ಲಿ ಇನ್ನೊಂದು ಫಂಕ್ಷನ್ ಏನಿತ್ತು ಅಂತೇಳಿ ಅಪ್ಲೋಡ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್ ಗೈಸ್.